ಬಸ್ತಿ ಬೆಟ್ಟ ಅಂತ ಹೇಳ್ತಾ ಇದ್ರು. ಫಸ್ಟ್. ಈಗ ಇದಕ್ಕೆ ಮಂದಾರಗಿರಿ ಅಂತ ಹೇಳ್ತಾ ಇದ್ದಾರೆ. ಈಗ ಇದ್ರದ್ದು ವಿಶೇಷತೆ ಏನಿದೆ ಹೇಳಿ? ವಿಶೇಷತೆ ಅಂದರೆ ಇಲ್ಲಿ ಇದು ಮಹಾವೀರ್ ಟೆಂಪಲ್, ಜೈನ್ ಟೆಂಪಲ್. ಇದಕ್ಕೆ ಮಹಾವೀರ್ ಟೆಂಪಲ್ಲು. ಮತ್ತು ಇದನ್ನು ಆರ್ಟಿಫಿಷಿಯಲ್, ಇದು ಮೆಟಲ್ಲು, ಸ್ಟೀಲು. ಈ ಮರ ಮೆಟಲ್ಲು ಸ್ಟೀಲಿಂದ ರೆಡಿ ಮಾಡಿರೋದ್ರಾ? ಓಕೆ. ಪ್ಲಾಸ್ಟಿಕ್ ಅಲ್ಲ ಅದು. ಕೆಲವರು ತಪ್ಪು ತಿಳ್ಕೊತಾರೆ, ಪ್ಲಾಸ್ಟಿಕ್ ಅಂತಾರೆ. ಪ್ಲಾಸ್ಟಿಕ್ ಅಲ್ಲ, ಸ್ಟೀಲು. ಇವರು ಹಿಂದೆ ಈ ಜಾಗದಲ್ಲಿ ಬಂದು ಹೋಗಿದ್ರಂತೆ. ಯಾರು? ಇವರು ಮಹಾವೀರ್ ಸ್ವಾಮಿಯವರು. ಇವ್ರಿಗೆ ಫೇವ್ರೇಟ್ ಮರ ಇದು. ಈ ಮರ ಫೇವ್ರೇಟ್ ಮರ ಅವ್ರಿಗೆ? ಫೇವ್ರೇಟ್ ಟ್ರೀಸ್. ಇದನ್ನು ಬೋಧಿ ವೃಕ್ಷ, ಹಳ್ಳಿ ಮರ, ಅಶ್ವತ್ಥ ಮರ ಅಂತ ಹೇಳ್ತಾರೆ. ಅವರು ಧ್ಯಾನ ಮಾಡ್ಬೇಕಾರೆ, ತಪಸ್ ಮಾಡ್ಬೇಕಾರೆ ಈ ಮರದ ಕೆಳಗಡೆನೆ ಕುಂತ್ಕೊಂಡವರು ಧ್ಯಾನ ಮಾಡಿರೋದು. ಮತ್ತು ಅವರಿಗೆ ಧ್ಯಾನೋದಯ ಆಗಿರೋದು. ಸರಿನಾ? ಆಮೇಲೆ ಇದಕ್ಕೆ ಸಮೋಶರಣ ಅಂತಾರೆ. ಈ ಮರಕ್ಕಲ್ಲ, ಇದಕ್ಕೆ, ಈ ಜಾಗಕ್ಕೆ, ಈ ಕೂತಿರೋ ಜನಗಳು ಮತ್ತೊಂದು ಇದನ್ನು ತಪಸ್ ಕುಂತ್ಕೊಂಡಿರೋದು ಇವೆಲ್ಲ ಸಮೋಶರಣ ಅಂತಾರೆ. ಮತ್ತು ಧ್ಯಾನ ಮಂದಿರ ಅಂತ ಹೇಳ್ತಾರೆ. ಯಾವುದಕ್ಕೆ? ಇದಕ್ಕೆ ಕೂತಿರೋ ಜನಗಳಿಗೆ ಸಮೋಶರಣ ಅಂತಾರೆ. ಆಮೇಲೆ ಇವರಲ್ಲಿ ದಿಗಂಬರರು, ಶ್ವೇತಂಬರರು ಅಂತ ಇದೆ. ಸರಿನಾ? ಇವರಲ್ಲಿ ದಿಗಂಬರರು ಬಟ್ಟೆ ಹಾಕಲ್ಲ, ಶ್ವೇತಂಬರರು ಬಟ್ಟೆ ಹಾಕ್ತಾರೆ. ಇಲ್ಲ, ಶ್ವೇತಂಬರರು ಅಂದರೆ ಬ್ರಹ್ಮಚಾರಿಗಳು. ನೋಡಿ ಆ ಕಡೆ ಇದಾರಲ್ಲ, ವೈಟ್ ಶಾರಿ, ಈ ಕಡೆ ಇದಾರಲ್ಲ ನೋಡಿ, ಆ ಕಡೆ ವೈಟ್ ಸೀರೆ ಹಾಕೊಂಡಿರೋರು ಬ್ರಹ್ಮಚಾರಿಗಳು. ಸರಿನಾ? ಆಮೇಲೆ ಅವರು ಕೆಲವು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಹೋಗ್ತಾ ಇರ್ತಾರೆ. ಅವ್ರ ಶಿಷ್ಯರ ಜೊತೆ ಹೋಗ್ತಾ ಇರ್ತಾರೆ. ಅವರು